ಹಲೋ ಗೈಸ್, ಇವತ್ತು ನಾವು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಶ್ರೂಮ್ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು ಬೌಲಲ್ಲಿ 3 ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೀನಿ. ಆಮೇಲೆ 3 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂದರೆ 1 ಟೀ ಸ್ಪೂನಷ್ಟು ನಾವು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕಿದ ಮೇಲೆ ಇದಕ್ಕೆ ಕಬಾಬ್ ಪೌಡ್ರ್ ಒಂದು 2 ಚಮಚದಷ್ಟು ಹಾಕಿ, ಸ್ವಲ್ಪ ಅರಶಿನ ಪೌಡರು ಮತ್ತು 2 ಚಮಚ ಚಿಲ್ಲಿ ಪೌಡರ್ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಇದು ಪೇಸ್ಟ್ ಹಾಕಿದ ಮೇಲೆ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ನೀರು ಹಾಕೋಕ್ಕಿಂತ ಮುಂಚೆ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾ ಬರ, ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದು ನಿಮಗೆ ದಪ್ಪನೂ ಇರಬಾರ್ದು ತೆಳ್ಳಗೂ ಇರಬಾರ್ದು. ಮಶ್ರೂಮ್ ಅದರಲ್ಲಿ ನೀಟಾಗಿ ಇಟ್ಕೊಂಡಿರಬೇಕು. ಆ ಥರ ಮಾಡಿ ಈ ಮಿಶ್ರಣನ ಸ್ವಲ್ಪ ಹಾಗೆ ಇಡಿ. ಇವಾಗ ನಾವು ಇದಕ್ಕೆ ಬೇಕಾಗಿರುವ ಮಶ್ರೂಮನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಅಂದರೆ ಇದನ್ನು ಒಂದು ಮಶ್ರೂಮ್ನ 4 ಪೀಸ್ಗಳ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಅದು ಎಣ್ಣೆಯಲ್ಲಿ ಬಿಡುವಾಗಲೂ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಅದು ನಿಮಗೆ ಅದು ಮಿಕ್ಸ್ ಮಾಡಬೇಕು, ಅದೆಲ್ಲ ಕಟ್ಟಾಗಿ ಹೋಗುತ್ತೆ. ಸೊ ನಾನು ಎಷ್ಟು ಬೇಕು 4 ಪೀಸ್ ಮಾಡ್ಕೊಂಡು ಇದನ್ನು ನೀಟಾಗಿ ಆ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು 10 ನಿಮಿಷ ಆಗಿ ಇದನ್ನು ಫ್ರಿಜ್ಜಲ್ಲಿ ಇಡಿ. ಏನಕ್ಕಂದರೆ ಅದು ನೀಟಾಗಿ ಒಂದ್ಸರಿ ಎಳ್ಕೊಳ್ಳುತ್ತೆ. ಹೊರಗಡೆ ಇಟ್ಟರೆ ನಿಮಗೆ ನೀರು ಬಿಡುತ್ತೆ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ಟವ್ ಹಚ್ಚಿಬಿಟ್ಟು ಬಾಣಲೆ ಇಟ್ಟಿದ್ದೀನಿ. ಅಂದರೆ ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಎಣ್ಣೆ ಆಗುತ್ತೆ, ಕೊಕೊನೆಟ್ ಆಯಿಲ್ ಆದರೂ ಆಗುತ್ತೆ, ರಿಫೈನ್ಡ್ ಆಯಿಲ್ ಆದರೂ ಆಗುತ್ತೆ. ಇವಾಗ ಎಣ್ಣೆ ಕಾದ ಮೇಲೆ ಇದಕ್ಕೆ ಮಶ್ರೂಮನ್ನು ನೀವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಆ ಮಶ್ರೂಮನ್ನು ಇದಕ್ಕೆ ಹಾಕ್ತಾ ಬನ್ನಿ. ಅಂದರೆ ಒಂದೇ ಸರಿ ಹಾಕೋಕ್ಕೆ ಹೋಗಬೇಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸರಿ ಹಾಕಿ ನೀಟಾಗಿ ಇದು ಮಾಡಬೇಕಂದ್ರೆ ಮಗುಚ್ತಾ ಇರಬೇಕು. ನೀವು ಎಣ್ಣೆಗೆ ಹಾಕಿದ ಕೂಡಲೇ ಇಮಿಡಿಯೇಟ್ ಮಗುಚಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬಿಟ್ಕೊಳ್ಳುತ್ತೆ. ಅದರಲ್ಲಿ ಹಾಕಿರ್ತೀವಲ್ಲ ನೀವು ಮ್ಯಾರಿನೇಟ್, ಸ್ವಲ್ಪ ಹೊತ್ತು ಒಂದು ಸೈಡ್ ಕಾದ ಮೇಲೆ ಅದನ್ನು ನೀಟಾಗಿ ಉಲ್ಟಾ ಹಾಕಿಬಿಟ್ಟು ನೀಟಾಗಿ ಕಾಯಿಸ್ತಾ ಬನ್ನಿ. ಇದೇ ಥರ ನೋಡಿ ನಾನು ಕಾಯಿಸ್ತಾ ಇದ್ದೀನಲ್ಲ, ಅದೇ ಥರ ಕಾಯಿಸ್ಕೊಂಡು ಬನ್ನಿ. ಇವಾಗ ನೋಡಿ 2 ಸೈಡೂ ನೀಟಾಗಿ ಕಾದಿದೆ. ಒಂದು ಮಶ್ರೂಮ್ ನಿಮಗೆ ಕಾಯೋಕ್ಕೆ ಆಲ್ಮೋಸ್ಟ್ ಒಂದು 5 to 6 ಮಿನಿಟ್ಸ್ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇವಾಗ ನೋಡಿ ಎಲ್ಲ ಕಾದಿದೆ. ಇವಾಗ ನಾನು ಇದನ್ನು ಎಣ್ಣೆಯಿಂದ ಎತ್ತುತ್ತಾ ಇದ್ದೀನಿ. ಇವಾಗ ಈ ಥರ ಬರ್ತಾಯಿದೆ ನೋಡಿ, ನಿಮಗೆ ಒಂದು ಸರಿ ಫುಲ್ ಆದಮೇಲೆ ಈ ಥರ ಕಲರೆಲ್ಲ ಚೇಂಜ್ ಆಗಿರುತ್ತೆ ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟು ಮಂಚೂರಿಯನ್ ಮಾಡೋಕ್ಕೆ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಮಂಚೂರಿಯನ್ ಕಾಯಿಸಿದ್ದೀವಲ್ಲ, ಅದರದ್ದು ಎಣ್ಣೆ ಇರುತ್ತಲ್ಲ ಅದು ಮಶ್ರೂಮ್ದು. 2 ಚಮಚ ಎಣ್ಣೆ ಹಾಕಿದ ಮೇಲೆ ಅದು ಸ್ವಲ್ಪ ಕಾಯ್ತಾ ಬರಬೇಕಾದ್ರೆ ಫಸ್ಟಿಗೆ ನಾವು ಹಚ್ಚಿಟ್ಕೊಂಡಿರೋಂಥದ್ದು ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಬೆಳ್ಳುಳ್ಳಿ ಸ್ವಲ್ಪ ಹಂಗೆ ಫ್ರೈ ಆಗ್ತಾ ಬರಬೇಕಾದ್ರೆ ಈರುಳ್ಳಿ ನಾನು ಆಲ್ರೆಡಿ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ. ಈರುಳ್ಳಿನ ಅದೇ ಥರ ಸೇಮ್ ನೀವು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬಾಡಿಸ್ಕೋಬೇಕು. ಇದು ಬಾಡಿಸ್ತಾ ಬರಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4 ರಿಂದ 5 ಹಾಕಬೇಕಾಗುತ್ತೆ. ಇದು ಹಾಕಿ ಇದು ನನಗೆ ಬಾಡಿಸ್ಕೊಂಡು ಬನ್ನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಕ್ಯಾಪ್ಸಿಕಮ್ ಕೂಡ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಕ್ಯಾಪ್ಸಿಕಮ್ನ ನಾನು ಹಾಕ್ತಾ ಇದ್ದೀನಿ, ಅಂದರೆ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿರೋದನ್ನು. ನೀವು ಹೇಗೆ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೋಬೋದು, ಕ್ಯೂಬ್ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಇದು ಹಾಕಿದ ಮೇಲೆ ನಾನು ಆಲ್ರೆಡಿ ಇದಕ್ಕೆ ಬೇಕಾಗಿರೋ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 4 ಥರದ ಸಾಸ್ ಬೇಕಾಗುತ್ತೆ. ಒಂದು ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸ್, ಡಾರ್ಕ್ ಸೋಯಾ ಸಾಸ್ ಬೇಕು, ಮತ್ತು ಟೊಮೆಟೊ ಸಾಸು. ಇದನ್ನು ನಾನು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಇದರಲ್ಲಿ ತೋರಿಸ್ತಾ ಇಲ್ಲ ನಾನು. ಇದನ್ನು ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಸಾಸ್ ಹಾಕಿದ ಮೇಲೆ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ನೀರು ಕೂಡ ಸ್ವಲ್ಪ ಹಾಕಿ, ಏನಕ್ಕಂದರೆ ಇದು ಆಲ್ರೆಡಿ ಗಟ್ಟಿ ಆಗೋಗಿತ್ತು ಬರೀ ಸಾಸ್ ಹಾಕಿದರೆ. ನೀರು ಹಾಕಿದರೆ ಇದು ಎಷ್ಟು ಬೇಕೋ ಅಷ್ಟು ನಮಗೆ ಸ್ವಲ್ಪ ಗ್ರೇವಿ ಥರ ಸಿಗುತ್ತೆ. ಇಲ್ಲಾಂದರೆ ಗ್ರೇವಿ ಥರ ಬರಲ್ಲ, ನಿಮಗೆ ಫುಲ್ ಗಟ್ಟಿಯಾಗಿದೆ, ಫುಲ್ ಡ್ರೈ ಥರ ಬರುತ್ತೆ. ಇವಾಗ ನೋಡಿ ಈ ಥರ ಬರ್ತಾಯಿದೆ ನೋಡಿ ಸ್ವಲ್ಪ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ ಇದೆಯಲ್ಲ ಅದನ್ನು ಹಾಕಬೇಕು ಒಂದೊಂದಾಗಿ. ಅಂದರೆ ಬಿಡಿಸಿ ಹಾಕಿ ಒಟ್ಟಿಗೆ, ಅಂದರೆ ನಾವು ಫ್ರೈ ಮಾಡಬೇಕಾದ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ, ಅದನ್ನು ನಾವು ಸ್ವಲ್ಪ ಸಪ್ರೇಟಾಗಿ ಮಾಡಿ
ಆಮೇಲೆ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡಬೇಕಾದ್ರೆ ನಿಮಗೆ ಗ್ಯಾಸದ್ದು ಉರಿ ಬಂದುಬಿಟ್ಟು ಯಾವಾಗಲೂ ಹೈ ಫ್ಲೇಮಲ್ಲಿ ಇರಬೇಕು, ಲೋ ಅಲ್ಲಿ ಇರಬಾರ್ದು. ಏನಕ್ಕಂದರೆ ಲೋ ಅಲ್ಲಿ ಇದ್ದರೆ ನಿಮಗೆ ಅದು ಇದು ಬರೋಲ್ಲ, ಏನಂದರೆ ಎಣ್ಣೆ ಎಲ್ಲ ಅದಕ್ಕೆ ಇಟ್ಕೊಂಡಿರುತ್ತೆ. ಇವಾಗ ನಾನು 1 ಚಮಚದಷ್ಟು ಕಾರ್ನನ್ನು ಆಲ್ರೆಡಿ ನೀರಲ್ಲಿ ಹಾಕಿ ಕಲಸಿ ಇಟ್ಟಿದ್ದೀನಿ, ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕಾರ್ನು ಅದು ಹಾಕಿದರೆ ನಿಮಗೆ ಅದು ಕನ್ಸಿಸ್ಟೆನ್ಸಿನೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ ಹಾಕಿದ ಮೇಲೆ ಅದೆಲ್ಲದಕ್ಕೂ ಎಳ್ಕೊಬೇಕಲ್ಲ, ಅದಕ್ಕೋಸ್ಕರ ಇದೆಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ಇವಾಗ ಒಂದು ಸ್ಟೆಪ್ ನಮ್ಮದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಇವಾಗ ನಮ್ಮದು ಮಶ್ರೂಮ್ ಮಂಚೂರಿಯನ್ ಹೇಗೆ ಬಂದಿದೆ ಅಂತ ನೋಡಿ, ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡುವಾಗಲೂ ನಮಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಇವಾಗ ಲಾಸ್ಟಲ್ಲಿ ಇವಾಗ ನಾನು ಆಲ್ರೆಡಿ ಇದಕ್ಕೆ ಬೇಕಾಗಿರೋ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಗಾರ್ನಿಷ್ ಮಾಡೋಕ್ಕೆ. ಇವಾಗ ಅದನ್ನು ಇದರ ಮೇಲೆ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ. ಫೈನಲಿ ನಮ್ಮದು ಮಶ್ರೂಮ್ ಮಂಚೂರಿ ರೆಡಿ ಟು ಸರ್ವ್. ಹೇಗಿದೆ ಗೈಸ್ ಹೇಳಿ ನನಗೆ ಕಮೆಂಟ್ ಮಾಡಿ. ಮಶ್ರೂಮ್ ಮಂಚೂರಿ ನೀವು ಕೂಡ ಮಾಡಿ ನೋಡಿ ಒಂದು ಸಾರಿ ಈ ಥರ. ನಮಸ್ತೆ.